2026ಕ್ಕೆ ನಾವು ಕಾಲಿಡ್ತಾ ಇದ್ದಂಗೆ ಹಾಲಿ ಶಾಸಕರನ್ನ, ಅದು BJP ಶಾಸಕರನ್ನ ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತಿಲ್ಲಿ ನಡೆದಂಥ ಘಟನೆ ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ FIR ಅಲ್ಲೇ ಇದೆ. ಈ FIR ಅಲ್ಲೇ 1000 ಜನನ ಕರ್ಕೊಂಡು ಸರ್ಕಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಪೊಲೀಸ್ FIR ಅಲ್ಲಿದೆ ಸುಮೋಟೋ ಕೇಸ್. 1000 ಜನನ ಕರ್ಕೊಂಡು ಯಾರೋ DYSP ನಂದಾರೆಡ್ಡಿ ಅವರ ಬೆಂಗಾವಲೊಂದಿಗೆ ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಕ್ಕೆ ಬಂದರು. ಅಂದರೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ, 7 ಕೋಟಿ ಪೊಲೀಸರಿಗೆ ಕಳ್ಳತನ ಮಾಡಿಬಿಟ್ಟಿದ್ರು. ಕಾರ್ಪೊರೇಷನ್ ಕಮಿಷನರ್ ಆಫೀಸರ್ ಮುಂದ್ಗಡೆ ಬಾಗಿಲಲ್ಲೇ ಅವ್ರ ಗಾರ್ಡ್ ಯಾರಿದ್ದಾನೆ ಅವನು 11 ಲಕ್ಷ ಕಳ್ಳತನ ಮಾಡ್ಬಿಟ್ಟ ಕಾರಲ್ಲಿ. ಇದನ್ನು ನೋಡಿದ್ದೆ. ಇಲ್ಲಿ ರೌಡಿಗಳನ್ನ ಕರ್ಕೊಂಡು MLAನ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಪೊಲೀಸರೇ ಬೆಂಬಲ ಕೊಟ್ಟಿರುವಂಥದ್ದು. ಇದು ಸರ್ಕಾರಕ್ಕೆ ಒಂದು ರೀತಿ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಯಾವುದೇ 21ನೇ ಸೆಂಚುರಿಯಲ್ಲಿ ಇದ್ದೀರಿ. ನಾವು ಇನ್ನೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಮಾತುಗಳು ಏನು ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ, ಇನ್ನು ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ನಮ್ಮ ಹತ್ರ ಮೊಬೈಲೇ ಇದೆ. ಎಲ್ಲಿ ಇದು ಅಲ್ಲ, ಅದರಲ್ಲಿ ಡೈರೆಕ್ಟಾಗಿ ಗುಂಡಾರಿಸ್ತಾ ಇದ್ದಾರೆ. ವಿಡಿಯೋ ಇದೆ ಮಾಧ್ಯಮದವ್ರ ಹತ್ರ. ನಿಮ್ಮ ಹತ್ರ ನಮಗಿಂತ ಮುಂಚೆಯಿಂದ ಇದೆ. ನಿಮ್ಮ ಹತ್ರ ಮಾಧ್ಯಮದಲ್ಲಿ ಬಂದು ಡೈರೆಕ್ಟಾಗಿ ಗುರಿ ಮಾಡ್ಕೊಂಡು ಆಗ್ತಾ ಇದ್ದಾರೆ. ಒಳ್ಳೆ ಪಟಾಕಿ, ನೋಡಿದ್ದೀರಲ್ಲ, ಪಟಾಕಿ ಸಿಡ್ದಂಗೆ ಸಿಡ್ತಾ ಇದೆ. ಪಟಾಕಿ ನೋಡಿ, ಸೌಂಡ್ ಬರ್ತಾ ಇದೆ. ಪಟಾಕಿ ಸಿಡ್ದಂಗೆ ಸಿಡಿತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇಷ್ಟಾದರೂ ಸರ್ಕಾರ ಗನ್ಗಳು ಮಾತ್ರ ಅವ್ರನ್ನ ತಗೊಂಡಿದ್ದಾರೆ. ಸೌಂಡ್ ದೀಪಾವಳಿ ಪಟಾಕಿ. ಇದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ. ಈ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಇದು ಆರಾಮ್ಸೆ ಏನೋ ಒಂದು ಬ್ಯಾನರ್ ಗಲಾಟೆ. ಈಗ ಬ್ಯಾನರ್ನ ಕಟ್ಟಬೇಡ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಏನೋ DK ಶಿವಕುಮಾರ್ ಹೇಳೋರಂತೆ, ನಮ್ಮ ಮನೆ ಮುಂದೆನೂ ಕಟ್ತಾರೆ. ನಿಮ್ಮ ಮನೆ ಮುಂದೆ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳೋರು ಯಾರು ಇಲ್ಲ. ನಮ್ಮ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳಿಲ್ಲ. ಕಾಂಪೌಂಡ್ ಒಳಗಡೆ ಕಟ್ಟಬಾರ್ದಷ್ಟೆ, ನಮ್ಮ ಕಾಂಪೌಂಡ್ ಕಟ್ಟಬಾರ್ದಷ್ಟೆ. ದಾರಿಯಲ್ಲಿ ಹೋಗೋ ನೀವು ಯಾವುದೋ ಲೈಟ್ ಕಂಬಗಳಿಗೆ ಕಟ್ಕೊಳ್ರಿ, ಅದು ತಪ್ಪ ಕಟ್ಟೋದು. ಅದಕ್ಕೂ ಪರ್ಮಿಷನ್ ತಗೊಬೇಕು, ಅದಕ್ಕೂ ದುಡ್ಡು ಕಟ್ಬೇಕು ನೀವು ನಗರಸಭೆಗೆ. ಕಾನೂನು ಪ್ರಕಾರ ಹೋದ್ರೆ ಕಂಬಕ್ಕೆ ಕಟ್ಟೋದಕ್ಕೂ ಕಾನೂನು ಪ್ರಕಾರ ನೀವು ಪರ್ಮಿಷನ್ ತಗೊಬೇಕು. ತಗೊಂಡಿದ್ದೀರಾ? ಇಲ್ಲ. ರೋಡಲ್ಲಿ ಕಟ್ಟಕ್ಕೆ ಪರ್ಮಿಷನ್ ತಗೊಬೇಕು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು. ಕಟ್ಟಿದ್ದೀರಾ? ಇಲ್ಲ. ಆಯ್ತು, ಪೊಲೀಸವರು ಇಲ್ಲಿನ ಆಡಳಿತ ಕಾಂಗ್ರೆಸ್ ಅವರೇ ಅಂತ ನೀವು ತಿಳ್ಕೊಂಡು ಕಟ್ಕೊಳ್ಳಿ. ಆದರೆ ಮನೆ ಕಾಂಪೌಂಡ್ಗೆ ಮನೆ ಒಳಗಡೆ ಕಟ್ಟೋ ಅಂತ ಅವಶ್ಯಕತೆ ಏನಿತ್ತು? ಅದು ಬೀರ್ ಬಾಟ್ಲ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕುಡ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳು, ಅದು 10 ಜನ ಗನ್ಮ್ಯಾನ್ಗಳು. ಇವು ಏನು ಪ್ರೈಮ್ ಮಿನಿಸ್ಟ್ರಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ, ಮಂತ್ರಿ, ಏನು ಇಷ್ಟು ಜನ ಗನ್ಮ್ಯಾನ್ಗಳು? ಪರ್ಮಿಷನ್ ಕೊಟ್ಟವ್ರು ಯಾರು ಇವ್ರಿಗೆಲ್ಲ?
ಇದು ಸ್ಪಷ್ಟವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದೆ. ಇದು ನೇರವಾಗಿ ನಮ್ಮ BJP ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋಂಥ ಸಂಚು. ಇದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನ ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ, ಏನಾನ ತೊಂದರೆ ಆಗಿದೆಯಾ, ನಿಮ್ಗೆ ಸೆಕ್ಯೂರಿಟಿ ಬೇಕಾ, ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನ್. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋವಂಥದ್ದು. ಕಳ್ಳರೆ ಪೊಲೀಸ್ ಕಳ್ಳರ ಔಟವ್ರು. ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಪೊಲೀಸವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ ಈ ಪೋಸ್ಟಿಂಗ್ ಕೊಡ್ತಾ ಇದ್ದಾರಲ್ಲ, ಅದರ ಪ್ರತಿಫಲನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೊಂದು ಬೆಚ್ಚಿ ಬೀಳುವಂಥ ಸಂಗತಿ. ಇಡೀ ರಾಜ್ಯ ಏನು ಈ ಥರ ಕರ್ನಾಟಕ ನಾವು ನೋಡಿದ್ರ? ಮೊದಲೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಹಾಕಿದ್ರಿ ಆಂಧ್ರ ಪಾಲಿಟಿಕ್ಸ್ ಅಲ್ಲಿ ಹಿಂಗೆ ನಡೀತಾ ಇತ್ತು. ಆಂಧ್ರದಲ್ಲಿ ಈಗ ಇಲ್ಲೇ ಇಲ್ಲ, ಎಲ್ಲ ಸೈಲೆಂಟ್ ಆರ್ಡರ್. ಅವ್ರ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ಅಂದ್ರೆ ಈ ಸರ್ಕಾರ ಗೂಂಡಾ ರಾಜ್ಯ ಮಾಡಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ, ಇದೊಂದು ರೀತಿ ಗೂಂಡಾ ರಾಜ್ಯ. ಇವೆಲ್ಲ ಬಹಳ ದಿನ ನಡೆಯಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವೆಲ್ಲ ಬಹಳ ದಿನ ನಡೆಯಲ್ಲ. ಇರೋದು 2 ವರ್ಷ, ಓನ್ಲಿ 2 years. ನೀವು ಏನೇನು ಪಾಪ ಮಾಡಿದಿರೋ ಅದಕ್ಕೆಲ್ಲ ಪ್ರಾಶ್ಚಿತ್ತ ಪಡುವಂಥ ಕಾಲ ಬಂದೇ ಬರ್ತೈತೆ ನಿಮಗೆ. ಬಳ್ಳಾರಿ ರಿಪಬ್ಲಿಕ್ ಅಂದ್ರಿ, ಈಗೇನು ಮಾಡಿದ್ರಿ? ಗುಂಡನ್ ರಿಪಬ್ಲಿಕ್ ಮಾಡಿಬಿಟ್ರಿ. ಗುಂಡುಗಳ ರಿಪಬ್ಲಿಕ್. ಈಗ ಅವಾಗ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ. ಪಾದಯಾತ್ರೆ ಮಾಡಿದಿರಿ, ಎತ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರಿ. ಇಲ್ಲಿಗೆ ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ, ಒಳ್ಳೆ ಸಮೃದ್ಧ ಬಳ್ಳಾರಿನ ನಿರ್ಮಾಣ ಮಾಡ್ತೀನಿ ಅಂತ. ನಿಮ್ಗೆ ರಸ್ತೆ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಆದ್ರೂ ಸರಿ ಇರ್ಬೇಕಲ್ಲ. ಗುಂಡುಗಳಾರಿಸೋ ಅಂತ ಬಳ್ಳಾರಿಗೆ ನೀವು ತಂದಿಲ್ಸಿದ್ರೆ ಇವತ್ತು. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಕಾಂಗ್ರೆಸ್ ಸರ್ಕಾರದಿಂದ ಬಳ್ಳಾರಿಗೆ ಅಥವಾ ರಾಜ್ಯಕ್ಕೆ ಯಾವುದು ಒಳ್ಳೆಯದಂತೂ ಆಗಲ್ಲ. ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ.